ಗುರುಜಿ, ಛತ್ರವಟ ನರಸಿಂಹನ ದರ್ಶನವನ್ನ ಮಾಡೋದಕ್ಕೆ ಹೇಗೆ ಹೋಗ್ಬೇಕು ಅಂತ ತೋರಿಸಿದ್ರಿ. ಇವಾಗ ದರ್ಶನವನ್ನ ಮಾಡಿಸ್ತೀರಾ? ದರ್ಶನಕ್ಕೆ ಮೊದಲು ನಾವುಗಳು ಇಲ್ಲಿ ವಿಶೇಷ ತಿಳ್ಕೋಬೇಕು. ಕೃತಯುಗದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನು, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು, ಕಲಿಯುಗದಲ್ಲಿ ಸರ್ವದೇವತೆ ಆಗಿರತಕ್ಕಂಥ ಶ್ರೀನಿವಾಸನು ಎಲ್ಲರೂ ಬಂದು ಆ ದೇವರ ದರ್ಶನವನ್ನು ಮಾಡಿರ್ತಕ್ಕಂಥ ಸುಗುಣವಾಗಿರತಕ್ಕಂಥ ಮಂತ್ರಗಳು ಇದನ್ನು ಆಲಾಪಿಸಬೇಕು. ಅದಕ್ಕೆ ಮೊದಲಾಗಿ ಶ್ರೀರಾಮಚಂದ್ರನ ದರ್ಶನ, ಅಲ್ಲಿ ಇರ್ತಕ್ಕಂಥ ರಾಮಚಂದ್ರನು ನಮಸ್ಕರಿಸಿದ್ದು ಹೇಗೆ, ಅವನು ಹೇಳಿರೋ ಮಂತ್ರ ಅದು ಏನು ಅನ್ನೋದನ್ನು ನೀವು ಕೇಳಬೇಕು. ತದನಂತರ ಲಕ್ಷ್ಮಣ ಅನುಗ್ರಹದಲ್ಲಿ ಲಕ್ಷ್ಮಣನೂ ಅಣ್ಣ ಹೇಳಿದಾನಲ್ಲ ನಾನು ಹೇಳಬೇಕು ಅಂತ ಅವನು ಸಣ್ಣದಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಹೇಳ್ತಾನೆ, ಆ ಮಂತ್ರವನ್ನು ಆಲಾಪಿಸಬೇಕು. ತದನಂತರ ಕೃಷ್ಣ ಪರಮಾತ್ಮನು ಕೃಷ್ಣಲೀಲೆಯನ್ನು ಆಡೋಕ್ಕೆ ಮೊದಲು ಸಾಕ್ಷಾತ್ ನರಸಿಂಹನಿಗೆ ಸ್ವಲ್ಪ ಮಟ್ಟಿಗೆ ತಲೆಬಾಗಿ ಆಹಾ ಅಂತ ಹೇಳಿ ತಾನೂ ನಕ್ಷತ್ರಾನುಗ್ರಹದಲ್ಲಿ ಪ್ರಾಯಶ್ಚಿತ್ತವನ್ನು ಪಡ್ತಾನೆ. ಆ ಕೃಷ್ಣನಿಗೆ ಮೋಕ್ಷ ಅಂದ್ರೇನು, ನಾನು ಮೃತ್ಯುವನ್ನು ಪಡೆದಕ್ಕಂಥವನು ಅಂದರೆ ಇಮ್ಮಾರ್ಟಲ್ ಅಂತಕ್ಕಂಥ ಜೀವನವನ್ನು ಪರಿಪೂರ್ಣವಾಗಿ ಜಗತ್ತಿಗೆ ಕೊಡ್ತಕ್ಕಂಥ ಅಂಶ ನಿನ್ನಲ್ಲಿದೆ. ಅದಕ್ಕೆ ನಾನು ತಗೊಂಡಿರತಕ್ಕಂಥ ಔಷಾರವು ಮತ್ತೆ ಪುನರ್ಚೇತನವಾಗಲಿ, ನನಗೆಲ್ಲ ಸರ್ವಶಕ್ತಿಗಳು ಬರಲಿ ಅಂತ ಒಂದು ನಮಸ್ಕಾರವನ್ನು ಹಾಕಿ ಆ ಒಂದು ಮಂತ್ರವನ್ನು ಹೇಳ್ತಾನೆ. ಇದು ರಹಸ್ಯವಾದ ಮಂತ್ರ. ತದನಂತರ ಕೊನೆಯದಾಗಿ ಕಲಿಯುಗದಲ್ಲಿ ಶ್ರೀನಿವಾಸನು ಎಲ್ಲ ದೇವತೆಗಳ ಸಮಕ್ಷದಲ್ಲಿ ಅವನು ನಮಸ್ಕರಿಸಿ ಅವನು ಹೇಳಿರ್ತಕ್ಕಂಥ ಒಂದು ಮಂತ್ರ. ಈ ಮೂರು ಮಂತ್ರ ಏಕಕಾಲಕ್ಕೆ ಒಂದಾದ ಮೇಲೆ ಒಂದು ಅಲ್ಲಿರ್ತಕ್ಕಂಥ ಅರ್ಚಕರ ಬಾಯಲ್ಲೇ ನೀವು ಕೇಳ್ತಕ್ಕಂಥದ್ದು ಬಹಳ ವೈಶಿಷ್ಟ್ಯ. ಅದರಿಂದ ಅದನ್ನು ಕೇಳಿ ಆಲಾಪಿಸ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಿ. ಮತ್ತಷ್ಟು ಮಾತಾಡೋಣ, ನೋಡ್ಕೊಂಬರೋಣ. ಶ್ರೀಭೂಮಿ ಯಸ್ಯ ದೇವ್ಯಾಃ ಸಕಲ ಮುನಿವರಾಃ ಕಿಂಕರಾರಕ್ಷ್ಯಮಂಡಂ ಸೃಷ್ಟ್ಯಾದ್ಯಾ ಶಿಲ್ಪಿಲೀಲಾ ಸಕಲಜ ವಿಭುಧಾಃ ಪುತ್ರಪೌತ್ರಾದಯೋಪಿ ವೈಕುಂಠಂ ನಾಮಧಾಮಃ ಸ್ತುತಿರುಪನಿಷದಃ ಶಾಸನಂ ಶಾಸ್ತ್ರವರ್ಗಃ ಸೋಯಂ ಶ್ರೀ ವೈಕುಂಠನಾಥ ಶ್ರಿಯಮತಿಶಯಿನೀಂ ವೈಷ್ಣವೀಂ ವೋ ದಧಾತು. ಸತ್ಯಜ್ಞಾನ ಸುಖಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯೆ ಸ್ಥಿತಂ ಯೋಗಾರೂಢಮಧಿಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಯಕ್ಷಂ ತ್ರಕ್ಷಪಿನಾಕಜ ಭಯಕರಾನ್ ಬಿಭ್ರಾಣಮರ್ಕಶ್ಚಲಿಂ ಛತ್ರೀಭೂತ ಫಣೀಂದ್ರ ಬಿಂದುಧಬಲಂ ಲಕ್ಷ್ಮೀ ನೃಸಿಂಹಂ ಭಜೆ. ನೋಡಿ, ಆ ಮಂತ್ರಗಳೆಲ್ಲ ಅವರೇ ಹೇಳಿರತಕ್ಕಂಥ ವಿಚಾರ. ಅಂದರೆ ಇಲ್ಲಿ ಇವರು ಬಹಳ ಒಳ್ಳೆ ನಿಸ್ವಾರ್ಥಿ ಜೀವಿ. ಇವರಲ್ಲಿ ಕಿಂಚಿತ್ತು ಮನೋಭಾವನೆ ಅಂತಕ್ಕಂಥ ಯದ್ಭಾವಂ ತದ್ಭವತಿ. ಬಂದವರು ಭಗವಂತನ ಸ್ವರೂಪ, ನನ್ನ ಕರ್ತವ್ಯ ಭಗವಂತನಿಗೆ ಇಲ್ಲಿ ನಿಷ್ಠಾನುಷ್ಠಾನದಲ್ಲಿ ಒಂದು ಸೇವಕನಾಗಿ ಇಟ್ಕೊಂಡಿದ್ದಾನೆ. ನನ್ನ ಸೇವೆ ಏನೋ ಬಂದ ಭಕ್ತಾದಿಗಳಿಗೆ ಏನು ಬೇಕು ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಫಲವನ್ನು ನೀಡತಕ್ಕಂಥ ಭಗವಂತನಾಗೂ ಅವರಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ನಿನಗೆ ಹೇಳ್ತಾ ಇದ್ದಾರೆ ಈ ಮಂತ್ರಗಳ ಮುಖಾಂತರವಾಗಿ ಅಂತ ಇವತ್ತಿಗೂ ಆ ಕಲ್ಯಾಣೋತ್ಸವ ಆಗಲಿ ಅಲಂಕಾರ ಸ್ವರೂಪವಾಗಲಿ ಪ್ರತಿಯೊಂದು ಪ್ರತ್ಯೇಕವಾಗಿ ಬಹಳ ಚೆನ್ನಾಗಿ ಮಾಡ್ತಾರೆ. ಸಂತೋಷವಾಗಿರತಕ್ಕಂಥ ಅವಕಾಶ ಅವರ ಮುಖಾಂತರ. ಆದ್ದರಿಂದ ಇಲ್ಲಿ ಪ್ರೊಫೆಸರ್ ಆಗಿರತಕ್ಕಂಥ ವಿಚಾರದಲ್ಲಿ ಇವರು ಎಷ್ಟು ಸ್ವಾತಿ ನಕ್ಷತ್ರಕ್ಕೆ ಹೋಗಿರ್ಬೋದು ಇನ್ನೊಂದು ತಿಳ್ಕೊಳ್ಳಿ. ಒಂದು ಸ್ವಾತಿ ನಕ್ಷತ್ರಕ್ಕೆ ಒಬ್ಬ ಮನುಷ್ಯ ದರ್ಶನ ಮಾಡಬೇಕು ಅಂದರೆ ಬಹಳ ವಿಶೇಷ ಅನ್ಕೋಬಿಡಿ. ಖಂಡಿತವಾಗ್ಲೂ ಇಲ್ಲಿ ವಿಶೇಷ ಅಂದರೆ 9 ಸ್ವಾತಿ ನಕ್ಷತ್ರಕ್ಕೆ ಹೋಗ್ತಕ್ಕಂಥದ್ದು, 9 ನವನರಸಿಂಹ ದರ್ಶನವನ್ನು ಮಾಡಬೇಕು. ನಿಮಗೆ ಅಕಸ್ಮಾತ್ ಆಗದಿದ್ದ ಪಕ್ಷದಲ್ಲಿ ಒಂದೇ ಸ್ವಾತಿ ನಕ್ಷತ್ರದಲ್ಲಿ ಅಷ್ಟೂ ದರ್ಶನ ಮಾಡಿದಾಗ ಕನಿಷ್ಠ 3 ಸಲ ಹೋಗಬೇಕು. ಒಂದೇ ಮಂಗಳವಾರ ಅಂತಾಗ 9 ಮಂಗಳವಾರಗಳು ಇಟ್ಕೋಬೇಕು. ಆ ಕೊನೆಯ ನಂತರ ಕಲ್ಯಾಣೋತ್ಸವವನ್ನು ಮಾಡಿಸಿ ನನ್ನ ಕಾರ್ಯಕತೆಗಳೆಲ್ಲ ಪರಿಪೂರ್ಣವಾಗಿ ಮಾಡಿಸಿ ಏನೇನು ನಿರ್ವಿಘ್ನವಾಗಿ ಬರ್ತಕ್ಕಂಥ ಜೀವನವನ್ನು ನೀನು ಕೊಡ್ತೀಯ, ಆದರೆ ವಿಘ್ನಗಳು ನನ್ನ ಸಂಸಾರದಲ್ಲಿ ಸಾಕಷ್ಟಿದೆ ಅದನ್ನೆಲ್ಲ ದೂರಪಡಿಸ್ತೀಯಪ್ಪ ಭಗವಂತ ಅಂತ ಪ್ರಾರ್ಥನೆ ಏನು ಜನಗಳು ಮಾಡ್ಕೊತಾರೆ ಅದನ್ನೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಒಳ್ಳೆ ದಿನಗಳಲ್ಲಿ ಹೋಗಬೇಕು. ಅದಕ್ಕೆ ನೀವುಗಳು ಪ್ರತಿ ಮಂಗಳವಾರದಲ್ಲಿ ದರ್ಶನ ಮಾಡಬಹುದು. ಒಂದೇ ಸ್ವಾತಿ ನಕ್ಷತ್ರದಲ್ಲಿ 9 ನರಸಿಂಹ ದರ್ಶನ ಮಾಡಬಹುದು. ಪ್ರಯತ್ನ ಪಡಬೇಕು. ಆಗದಿದ್ದವ್ರ ಕೈಯಲ್ಲಿ 2 ದಿವಸ ಆಗುತ್ತೆ. ಇಲ್ಲ 9 ಸ್ವಾತಿ ನಕ್ಷತ್ರಗಳು ನೀವೆಲ್ಲ ಸಣ್ಣ ಪುಟ್ಟಕ್ಕೆ ಒದ್ದಾಡ್ತೀರಾ, ಅಯ್ಯೋ ಇಲ್ಲೊಂದು ಸ್ವಾತಿ ನಕ್ಷತ್ರ, ಅಯ್ಯೋ ಮಂಗಳವಾರ. ಆದರೆ ನಿಜ ಸ್ಥಿತಿ ಗೊತ್ತಾ ನಿಮಗೆ? ಅಲ್ಲಿರ್ತಕ್ಕಂಥ ಈ ಪ್ರೊಫೆಸರು ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಾಪಕರು, ಅಲ್ಲಿರ್ತಕ್ಕಂಥ ವಿದ್ಯಾವಂತರಾಗಿರ್ತಕ್ಕಂಥ ಎಷ್ಟೋ ಜನಗಳು ಆಂಧ್ರದಲ್ಲಿ ಪ್ರತಿ ಸ್ವಾತಿ ನಕ್ಷತ್ರ ಅಂತ ಹೋಗಿ ಎಷ್ಟು ವರ್ಷಗಳ ಕಾಲ ಅಂದರೆ ಪ್ರತಿ ತಿಂಗಳಲ್ಲಿ ಒಂದು ಸ್ವಾತಿ ನಕ್ಷತ್ರ, ಎಷ್ಟು ತಿಂಗಳ ಕಾಲ ಬಂದಿದೆ ಅಂದರೆ ಅವ್ರು ಎಷ್ಟು ಸಲ ಹೋಗಿದ್ದಾರೆ? ಜಾಸ್ತಿ ಏನು ಹೋಗಿಲ್ಲಪ್ಪ, 80 ಸ್ವಾತಿ ನಕ್ಷತ್ರಕ್ಕೆ ಹೋಗಿದ್ದಾರೆ, 90 ಸ್ವಾತಿ ನಕ್ಷತ್ರಕ್ಕೆ ಹೋಗಿದ್ದಾರೆ, 60 ಸ್ವಾತಿ ನಕ್ಷತ್ರಗಳು ಹೋಗಿದ್ದಾರೆ. ಅಂದರೆ ಅಷ್ಟು ಸಲಿಯ ದರ್ಶನವನ್ನ ಮಾಡಿ ಧನ್ಯರಾಗಿರ್ತಕ್ಕಂಥವರಿಗೆ ಅವರು ಹೇಳ್ತಕ್ಕಂಥ ಒಂದೊಂದು ಲೀಲೆ, ಇಲ್ಲಿ ನರಸಿಂಹಖಂಡ, ಅಲ್ಲಿ ನರಸಿಂಹ, ಆ ಅನುಭವ
ಪ್ರತಿಯೊಬ್ಬ ಮನುಷ್ಯ ಮಾತ್ರ ಅವನ ಕೈಯಲ್ಲಿ ಆಗಬೇಕಾದ್ರೆ ನಿಮ್ಗಳಿಗೂ ಆಗತ್ತೆ ಖಂಡಿತ ಸ್ವಾಮಿ. ನೀವುಗಳೆಲ್ಲ ದಂಪತಿಗಳಾಗ್ಲಿ ಮಕ್ಕಳಾಗ್ಲಿ ಕಷ್ಟಗಳು ಪಡ್ತಾ ಇದ್ದೀರಲ್ಲ, ಗಂಡಂದ್ರು ಸರಿ ಇಲ್ಲ, ಯಾವ ಕಾಲಕ್ಕೂ ನಮ್ಮ ಮಾತು ಕೇಳೋದೇ ಇಲ್ಲ, ದೇವ್ರಿಗೊಂದು ನಮಸ್ಕಾರ ಹಾಕಲ್ಲ, ಹೆಂಡತೀರು ಗಂಡಂದ್ರು ಹಾಕೋ ಅಷ್ಟಾಂಗ ನಮಸ್ಕಾರಕ್ಕೆ ಹೆಂಡತೀರು ಈ ಕಾಲದಲ್ಲಿ ಏನ್ರಿ ಎದ್ರೇಳ್ರಿ ಸಾಕು, ಎಷ್ಟು ಸರಿ ನಮಸ್ಕಾರ ಮಾಡ್ತೀರಾ ಅಂತ ಹೇಳಿ ಹೆಂಡತೀರು ಬೈಯುವಂಥವ್ರು ಇದ್ದಾರೆ. ಅವ್ರನ್ನೆಲ್ಲ ಪರಿಹಾರ ಮಾಡ್ಬೋದಾ? ಅಥವಾ ಸೊಸೆಂದ್ರು ಅತ್ತೆಂದ್ರು ಯಾವ ಕಾಲಕ್ಕೂ ಗಂಡ ಹೆಂಡತಿ ಹೊಂದ್ಕೊಳ್ಳಕ್ಕೆ ಮಧ್ಯದಲ್ಲಿರ್ತಕ್ಕಂಥವ್ನು ಏನಾಗಿದ್ದಾನೆ, ಎರಡೂ ಬಿಟ್ಟವನು ಪರಿಪೂರ್ಣವಾಗಿ ಆಗ್ತಕ್ಕಂಥ ಅವಕಾಶಗಳು ಮಾಡೋಕ್ಕೇ ಸಾಧ್ಯವಿಲ್ವಾ? ಇಬ್ಬರ ಮಧ್ಯದಲ್ಲಿ ಜಜ್ಜೋಗಿದ್ದಾನೆ ಚಟ್ನಿ ಆದಂಗೆ. ಅಂಥವನ ಪರಿಹಾರ ಏನು? ಆ ಭಗವಂತ ಒಬ್ಬನೇ. ಅದಕ್ಕೋಸ್ಕರ ಆ ಸಾಕ್ಷಾತ್ಕಾರಕ್ಕೆ ನೀವುಗಳು ಅವರಿಬ್ಬರನ್ನ ದರ್ಶನ ಮಾಡ್ತೀನಿ. ಅವ್ರು ಹೇಳಿರ್ತಕ್ಕಂಥ 2 ಮಾತುಗಳು, ಆ ಭಜನೆ ನೀವು ಕೇಳಬೇಕು.